ನಮಸ್ತೆ, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಪ್ರದೀಪ್ ಅಂತ. ಎಲ್ಲಿಂದ ಬಂದಿದ್ದೀರಾ ಪ್ರದೀಪ್? ಸರ್ ನಾವು ತುಮಕೂರು ಹತ್ರ ಸರ್. ತುಮಕೂರ. ಏನ್ ಕೆಲಸ ಮಾಡೋದು ನೀವು? ನಾವು ಟೀಚರ್ ಆಗಿದ್ದೀವಿ ಸರ್ ಗೌರ್ಮೆಂಟ್ ಅಲ್ಲಿ. ಗೌರ್ಮೆಂಟ್ ಅಲ್ಲಿ ಟೀಚರ್ ಆಗಿದೆ. ಸರ್ ಸ್ಟ್ಯಾಂಡಿಂಗ್ ಇರತ್ತಾ ತುಂಬಾ? ಹೌದು ಸರ್, ತುಂಬಾ ಸ್ಟಾರ್ಟಿಂಗ್ ಇರುತ್ತೆ. ಹಾ. ನಾವು ಯಾವಾಗೂ ನಿಂತ್ಕೊಂಡೆ ನಾವು ಮಕ್ಕಳಿಗೆ ಟೀಚ್ ಮಾಡ್ಬೇಕಾಗುತ್ತೆ. ಹಾ. ಟೀಚ್ ಮಾಡಕ್ಕೆ ಆಗ್ತಾ ಇಲ್ಲ ಸರ್, ನಮ್ಮ ಕೈಯಲ್ಲಿ ತುಂಬಾ ನೋವಿದೆ ಮೊಣಕಾಲು. ಅದಕ್ಕೋಸ್ಕರ ನಾವು ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಮಾಡಿಸ್ಕೊಂಡಿದಾರಂತೆ. ಹಾ. ಅದಕ್ಕೋಸ್ಕರ ನಾವು ಇಲ್ಲಿ ಅವ್ರ ಅಡ್ರೆಸ್ ಹೇಳಿದ್ರು, ಬೆಂಗಳೂರಲ್ಲಿ ಪೇನ್ ಕ್ಲಿನಿಕ್ ಅಂತ ಇದೆ ಅಂತ ಹೇಳಿ. ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಸರ್. ನಿಮ್ಗೆ ಏನಾಗಿದೆ ಅಂದ್ರೆ ಮಂಡಿಯಲ್ಲಿ ಕಾರ್ಟಿಲೇಜ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಇದೊಂದು 3ನೇ ಸ್ಟೇಜ್ ಅಲ್ಲಿ ಇದೆ ನಿಮ್ದು ಬಂದು. ಸೊ ಅದಕ್ಕೆ ನಾವ್ ಇವಾಗ ಏನ್ ಮಾಡೋಣ ಅಂದ್ರೆ ಪ್ಲಾಸ್ಮಾ ಥೆರಪಿ ಅಂತ ಮಾಡ್ತೀವಿ. ಸೊ ಇದು ಹೋಗಿ ನಿಮ್ ಮಂಡಿ ಒಳಗಡೆ ಕೊಟ್ರೆ ಅಲ್ಲೆಲ್ಲ ನಿಮ್ಗೆ ಏನೇನಿದೆಯೋ ಡ್ಯಾಮೇಜ್ ಅದೆಲ್ಲ ನಿಮ್ಗೆ ವಾಸಿ ಆಗುತ್ತೆ. ಇದ್ರ ಜೊತೆ ನಿಮ್ಗೆ ನೋವೆಲ್ಲ ಕಡಿಮೆ ಆಗತ್ತೆ. ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ ನೋವು ಕಡಿಮೆ ಆದ್ಮೇಲೆ ಒಂದ್ 3 ದಿನ ರೆಸ್ಟ್ ಅಲ್ಲಿ ಇದ್ದು, ರೆಸ್ಟ್ ಆದ್ಮೇಲೆ ಕೆಲವು ಎಕ್ಸರ್ಸೈಸಸ್ ಎಲ್ಲ ಮಾಡ್ಬೇಕು. ಆಮೇಲೆ ಕ್ಲಾಸ್ 1 ಅವರ್ ಏನಾದ್ರು ಕ್ಲಾಸ್ ತಗೊಂಡ್ರೆ ಒಂದ್ 10 ನಿಮಿಷ ಕೂತ್ಕೊಬೇಕು. ಆತರ ಮೆಟ್ಲತ್ತ ಇಳಿಯೋದು ಆದಷ್ಟು ಅವಾಯ್ಡ್ ಮಾಡ್ಬೇಕು. ಕ್ಲಾಸ್ ಅಲ್ಲೂ ಅಷ್ಟೇ, ನೀವು ನಿಂತ್ಕೊಳ್ಳೋದ್ರ ಬದಲು ಜಾಸ್ತಿ ಕೂತ್ಕೊಂಡು ಹೇಳ್ಕೊಡೋದು, ಹೋಮ್ವರ್ಕ್ ಕೊಡೋದು ಅದನ್ನೆಲ್ಲ ಮಾಡ್ಬೋದು. ಸೊ ಒಂದ್ 6 ತಿಂಗಳು ಈ ಕೇರ್ ತಗೊಂಡ್ರೆ ಮತ್ತೆ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುತ್ತೆ ಮಂಡಿ ನಿಮ್ದು. ಕ್ಲಿಯರ್ ಆಗುತ್ತೆ ಸರ್. ನೋವೆಲ್ಲ ಕಡಿಮೆ ಆಗುತ್ತೆ ನಿಮ್ಗೆ. ತುಂಬಾ ಅಲ್ಲಿ ಡಾಕ್ಟರ್ಸ್ ಹತ್ರ ಹೋಗ್ತೀವಿ, ಪೈನ್ ಬಂದಾಗ ಹೋಗಿ ಟ್ಯಾಬ್ಲೆಟ್ಸ್ ತಗೊಂತೀವಿ. ಆವತ್ತು 1 ದಿನ 2 ದಿನ ಇಲ್ಲಾಂದ್ರೆ 1 ವಾರ ಸ್ವಲ್ಪ ಕಡಿಮೆ ಇರುತ್ತೆ ನಮ್ ಕೈಯಲ್ಲಿ. ಆಮೇಲೆ ನಾವು ಎಷ್ಟು ತಗೊಂಡ್ರು ತುಂಬಾ ತಿಂದು ನಮ್ಗೆ ಟ್ಯಾಬ್ಲೆಟ್ಸ್ ಬೇಜಾರಾಗ್ಬಿಟ್ಟಿದೆ. ನೋಡಿ ಇವಾಗ ಇಂಜೆಕ್ಷನ್ ಕೊಡ್ತಾ ಇದೀನಿ, ನೋವೇನಾದ್ರು ಬರ್ತಿದ್ಯಾ? ಸರ್ ಬರ್ತಾ ಇದೆ ಸರ್, ಸ್ವಲ್ಪ ಅಷ್ಟೇ ತಡ್ಕೊಳ್ಳಿ ಆಯ್ತಾ, ಕಡಿಮೆ ಆಗ್ಬಿಡುತ್ತೆ. ನೋಡಿ ಮುಗೀತು ಇಂಜೆಕ್ಷನ್. ಜಾಸ್ತಿ ನೋವೇನಾದ್ರು ಬಂತಾ? ಇಲ್ಲ ಸರ್. ಓಕೆ, ಇವಾಗ ರೆಸ್ಟ್ ಮಾಡಿ. ರೆಸ್ಟ್ ಆದ್ಮೇಲೆ ಐಸ್ ಎಲ್ಲ ಇಟ್ಕೊಳ್ಳಿ ಚೆನ್ನಾಗಿ. ನಾನು ಹೇಳಿದ್ನಲ್ಲ ಕೇರು, ಆತರ ಕೇರ್ ಎಲ್ಲ ತಗೊಬೇಕು ಆಯ್ತಾ, ನೋವು ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಸರ್.